ಗಂಡಂದ ಈ ನಾಗರ ಪಂಚಮಿಗೆ ದೀಪಾವಳಿಗೆ ಯುಗಾದಿಗೆ ಹೋದಾಗೇನು ಕಷ್ಟ ಅನಿಸೋದಿಲ್ಲ. ಹಳ್ಳಿ ಬರ್ತೀನಂತ ಫೋನ್ ಹಚ್ತಿಲ್ಲ, ಅವಾಗ ಭಾಳ ಕಷ್ಟ ಅನ್ನಿಸ್ತೈತೆ ನನಗೆ. ಹೋದಾಗ ಅನಿಸೋದಿಲ್ಲ, ಹಳ್ಳಿ ಬರ್ತೀನಂತ ಫೋನ್ ಹಚ್ತಿಲ್ಲ, ಅವಾಗ ಭಾಳ ಕಷ್ಟ ಅನ್ನಿಸ್ತೈತೆ. ಅಂದ್ರೆ ಜೀವನದ ಮೇಲೆ ಪ್ರಪಂಚ ಒಮ್ಮೆ ಕಷ್ಟ, ಒಮ್ಮೆ ಸುಖ, ಒಮ್ಮೆ ಸೋಲು ಗೆಲುವು, ಒಮ್ಮೆ ಶ್ರೀಮಂತಿಕೆ, ಒಮ್ಮೆ ಬಡತನ, ಇವೆಲ್ಲವೂ ಬರ್ತಿರ್ತಾವೆ. ಕಲಿಯುವುದೇನಿಲ್ಲಿ, ಕಲಿಯುವುದೇನು ಅಂದ್ರೆ ಭಾಳ ತಲೆಗೆ ಹಚ್ಕೋಬಾರ್ದು. ಸಂತರು ಅಂದ್ರೆ ತಲೆಗೆ ಹಚ್ಕೊಳ್ಳಾರ್ದಂಗೆ ಬದುಕೋರು. ಇದ್ದಂಗೆ ಇರಬೇಕು, ಇಲ್ಲದಂಗೂ ಇರಬೇಕು, ಮ್ಯಾಲೆ ನಾವು ಕರೆದಾಗ ಎದ್ದು ಹೋಗಷ್ಟು ಫ್ರೀ ಇಟ್ಕೊಂಡಿರ್ಬೇಕು. ಅಂದ್ರೆ ಅದು ಜೀವನ. ಇದ್ದಂಗೆ ಇರಬೇಕು, ಇಲ್ಲದಂಗೂ ಇರಬೇಕು, ಮ್ಯಾಲೆ ನಾವು ಕರೆದ್ರೆ ಬರ್ತೀನಿ ಅಂತ ಹೇಳಿ ಹೋಗಂಗೆ ಇಟ್ಕೊಂಡಿರ್ಬೇಕು ಜೀವನ. ರವೀಂದ್ರರು ಹೇಳ್ತಾರೆ, ಐ ಸರೆಂಡರ್ ಮೈ ವಿಲ್ ಟು ದೈ ವಿಲ್ ವಿತ್ ಲವ್. ಜೀವನ ಅಂದ್ರೆ ಇದು ಭಗವಂತನಿಗೆ ಅರ್ಪಿಸಿ ಬದುಕೋದು, ಅನ್ಕಂಡೀಷನಲ್ ಲವ್ ಅಷ್ಟೇ. ಬದುಕುವಂಥದ್ದು. ಈ ಬದುಕು ಸುಂದರ ಆಗಬೇಕಾದ್ರೆ, ಸಂತೋಷವಾಗಿರಬೇಕಾದ್ರೆ ಏನು ಬೇಕು ಮನುಷ್ಯನಿಗೆ? ಪೂಜ್ಯರು ಇವತ್ತೊಂದು ಮಾನವ ಧರ್ಮ ಗೋಷ್ಠಿಯನ್ನು ಇಲ್ಲಿ ಏರ್ಪಡಿಸಿದ್ದಾರೆ. ಏನು ಧರ್ಮ ಅಂದ್ರೆ, ಧರ್ಮದ ಅರ್ಥ ಏನು? ಹೌ ಯು ಡಿಫೈನ್ ರಿಲಿಜನ್. ಧರ್ಮ ಅನ್ನೋದನ್ನು ಬಹಳಷ್ಟು ಜನರು ಬಹಳ ರೀತಿಯಲ್ಲಿ ವ್ಯಾಖ್ಯಾನ ಮಾಡಿದ್ದಾರೆ. ಯು ಕೆನಾಟ್ ಡಿಫೈನ್ ರಿಲಿಜನ್, ಇಟ್ ಈಸ್ ಅನ್ ಇನ್ಡಿಫೈನಬಲ್ ಎಂಟಿಟಿ. ಧರ್ಮ ಅನ್ನೋದಕ್ಕೆ ಓದಿ ತಿಳ್ಕೊಳ್ಳೋಕ್ಕಾಗೋದಿಲ್ಲ, ಆಚರಿಸಬೇಕಷ್ಟೇ ಅದನ್ನು. ಧರ್ಮ ಅನ್ನೋದು ಆಚರಣೆ ಇತ್ತು. ಶರಣರು 12ನೇ ಶತಮಾನದ ಶರಣರು ಸಕಲೇಶ ಮಾದರಸ ಅಂತಿದ್ದರು. ಅವರು ಧರ್ಮ ಅನ್ನೋದಕ್ಕೆ ಒಂದು ವ್ಯಾಖ್ಯಾನ ಬರೀತಾರೆ. ಸುಮ್ಮನೆ ಒಬ್ಬ ಸಾಮಾನ್ಯ ಮನುಷ್ಯ ತಿಳ್ಕೋಬೇಕಲ್ಲ ಧರ್ಮ ಅಂದರೆ ಏನು. ನಾವೆಲ್ಲ ಸಾವಿರಾರು ಪುಸ್ತಕಗಳನ್ನು ಓದಲಿಕ್ಕಾಗ್ತಿತ್ತು. ನಿಸರ್ಗ ನೋಡಿ ಕಲಿಬಹುದು ಮನುಷ್ಯ. ನಿಸರ್ಗ ನೋಡಿ ಧರ್ಮ ಅಂದರೆ ಏನಂತ ತಿಳ್ಕೋಬಹುದು. ಈಗ ಸುಮ್ಮನೆ ನಾನು ನಿಮಗೆ ಹೇಳ್ತೀನಿ, ಭಾಳ ದೊಡ್ಡ ಶಾಸ್ತ್ರ ಹೇಳೋದಿಲ್ಲ ನಿಮಗೆ. ಧರ್ಮ ಯಾವುದು, ಅಧರ್ಮ ಯಾವುದು? ಧರ್ಮ ಅಂದ್ರೆ ಈ ಜಾತ್ರೆಗೆ ಬಂದಿರ್ತೀವಿ, ನಿಮ್ಮ ಕೈ ನಿಮ್ಮ ಕಿಶದಾಗ ಇದ್ರೆ ಧರ್ಮವಂತರು, ನಿಮ್ಮ ಕೈ ಇನ್ನೊಬ್ಬರ ಕಿಶದಾಗ ಹೋತು ಅಂದ್ರೆ ಅಧರ್ಮವಂತರು. ನಿಮ್ಮ ಕಾಲು ನಿಮ್ಮ ಪಾದರಕ್ಷೆ ಒಳಗೆ ಇತ್ತು ಅಂದ್ರೆ ಧರ್ಮವಂತರು, ಮತ್ತು ನಿಮ್ಮ ಕಾಲು ಇನ್ನೊಬ್ಬರ ಪಾದರಕ್ಷೆ ಒಳಗೆ ಹೋದ್ರೆ ಅಧರ್ಮವಂತರು ಅಷ್ಟೆ. ಜಾತ್ರೆಗೆ ಬಂದಿರ್ತೀರಿ, ಏನೋ ತಿಂದು ಆದು ಈದು ತೊಗೊಂಡು ಎಲ್ಲಿ ಬೇಕಲ್ಲಿ ಒಗೆದ್ರಿ ಅಧರ್ಮವಂತರು. ಯಾರ್ಯಾಕೆ ಒಗ್ಯಾಲಪ್ಪ, ಒಗೆದಿದ್ದೆಲ್ಲ ತೆಗೆದ್ವಿ ಅಂದ್ರೆ ಈಗ ವಿಶ್ವಾರಾಧ್ಯನ ಸೇವಾ ಅಂತ ಸ್ವಚ್ಛ ಮಾಡೋರಿಗೆ ಧರ್ಮ. ಒಬ್ಬ ಮನುಷ್ಯ ಹೂವಿಗೆ ಕೇಳ್ತಾನೆ, ಹೂವಿಗೆ ಧರ್ಮ ಅಂದ್ರೆ ಏನು? ಒಂದು ಹೂವು ಮನುಷ್ಯನಿಗೆ ಹೇಳ್ತಲ್ಲೋ, ನೀನು ಎಷ್ಟು ಶಾಸ್ತ್ರಗಳನ್ನು ಓದಿ, ಎಷ್ಟು ಪ್ರವಚನ ಪುರಾಣ ಕೇಳಿ ನಿನಗೆ ಧರ್ಮ ತಿಳಿದಿಲ್ಲ ನೀನು? ಅವ ಅಂತಾನ, ಅಷ್ಟು ಕೇಳೇ ತಲೆ ಕೆಟ್ಟೈತೆ ನನಗಂದವ. ಭಾಳ ಮಂದಿ ಭಾಳ ಟೈಪ್ ಹೇಳಿ ತಲೆ ಕೆಡಿಸ್ಯಾರ, ನೀ ಹೇಳಿ ನನಗೆ ಧರ್ಮ ಅಂದ್ರೆ ಏನು? ಒಂದು ಹೂವು ಮನುಷ್ಯನಿಗೆ ಹೇಳ್ತದೆ ಧರ್ಮ ಅಂದ್ರೆ. ಭಾಳ ತಲೆ ಕೆಡಿಸ್ಕೋಬೇಡ, ಭಾಳ ಸರಳ ಐತಿ. ಧರ್ಮ ಅಂದ್ರೆ ಏನೂ ಅಲ್ಲ. ಈ ನನ್ನ ಬಳ್ಳಿಗೆ ನೀ ಏನು ಹಾಕಿ ಹೇಳು? ನಿನ್ನ ಬಚ್ಚಲದ ರಾಡಿ ನೀರು ಬಿಟ್ಟು ನೀನು, ನಿನ್ನ ಬಚ್ಚಲದ ರಾಡಿ ನೀರು ನನ್ನ ಬೇರಿಗೆ ಬಂದಿದ್ದು, ನನ್ನ ಬಳ್ಳಿಯೊಳಗೆ ಅರಳಿದ್ದು ಹೂವು. ಧರ್ಮ ಅಂದ್ರೆ ಏನೂ ಅಲ್ಲ. ಕೆಟ್ಟದ್ದನ್ನು ಹೀರಬೇಕು, ಸೌಂದರ್ಯವಾಗಿ ಅರಳಿ ನಿಲ್ಲಬೇಕು, ಇದು ನಿಜವಾದ ಧರ್ಮ. ಕೆಟ್ಟದ್ದನ್ನು ಹೀರುವುದು, ಸೌಂದರ್ಯವಾಗಿ ಅರಳಿ ನಿಲ್ಲುವುದು, ಇದು ಧರ್ಮ. ಸಕಲೇಶ ಮಾದರಸರು ಅಂತ ಒಬ್ಬ ಶರಣರು, 12ನೇ ಶತಮಾನದ ಶರಣರು. ಅವರು ಧರ್ಮ ಅಂತ ಯಾವುದಕ್ಕಂತಾರ ಅಂತ ಒಂದು 3 ಶಬ್ದಗಳಲ್ಲಿ ಹೇಳಿದರು. ಕರ್ತನೊಬ್ಬನೇ ದೇವ, ಸತ್ಯವೇ ಸುಭಾಷೆ, ಭೃತ್ಯಾಚಾರವೇ ಆಚಾರವಯ್ಯ, ಮತ್ತೆ ಕರ್ತನಿಲ್ಲ, ಮತ್ತೆ ಸುಭಾಷೆ ಇಲ್ಲ, ಮತ್ತೆ ಆಚಾರವಿಲ್ಲ. ನಮ್ಮ ಸಕಲೇಶ್ವರ ದೇವನಲ್ಲಿ ಪುರಾತನ ಪಥವಿದು, ಅವಿತತವಾಗಿ ನಂಬುವುದು. ಅವಿತತವಾಗಿ ನಂಬುವುದು ಅಂದರೆ ಸಂಶಯ ಇಟ್ಕೋಬೇಡ, ಇದು ಪುರಾತನರು ನಡೆದು ತೋರಿಸಿದ ಮಾರ್ಗ. 3 ಮಾತು ಹೇಳ್ತಾರೆ. ಧರ್ಮಕ್ಕಿರವು 3 ಅಂಗ, 1000 ಅಂಗಗಳಿರಲಿ. ಒಬ್ಬ ಸಾಮಾನ್ಯ ಧರ್ಮವಂತ ಆಗಬೇಕಂದ್ರೆ ಏನು ಪಾಲಿಸಬೇಕು? ಕರ್ತನೊಬ್ಬನೇ ದೇವ, ಸತ್ಯವೇ ಸುಭಾಷೆ, ಭೃತ್ಯಾಚಾರವೇ ಆಚಾರವೇ.
ನೋಡ್ತಮ್ಮ, ಧರ್ಮವಂತ ಆಗಬೇಕಾದ್ರೆ ಏನೂ ಇಲ್ಲ, ಭಾಳ ತಿಪ್ಪರ್ಲಾಗ ಹಾಕಕ್ಕೆ ಹೋಗ್ಬೇಡ. ಹೆಂಡತಿ ಮಕ್ಕಳು ಉದ್ಯೋಗ ಬಿಟ್ಟು ಹಿಮಾಲಯಕ್ಕೆ ಹೋಗಬೇಡ. ಮೂರ ಮಾತು ಧರ್ಮಕ್ಕಿರೋರು ಮೂರೇ ಅಂಗ. ನೀ ಧರ್ಮವಂತ ಆಗಬೇಕಾಗಿದ್ದ ಇವು ಮೂರು ತಿಳ್ಕೊ. ಡ್ಯಾನ್ಸರ್ನೇನಾರ ಬೇರೆ ಮಾಡ್ಲಿಕ್ಕೆ ಸಾಧ್ಯ ಐತೇನು? ಇಲ್ಲ. ಹ್ಯಾಂಗ್ ಡ್ಯಾನ್ಸ್ ಮತ್ತು ಡ್ಯಾನ್ಸರ್ನ ಬೇರೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲವೋ, ಈ ಜಗತ್ತೇನೈತಲ್ಲ ಇದಕ್ಕೆ ಕೃತ್ಯ ಅಂತ ಕರೀತಾರೆ. ಇದನ್ನು ಮಾಡಿದವು ಕರ್ತ, ಅವನಿಗೆ ದೇವರು ಅಂತ ಕರೀತಾರೆ. ಹೆಂಗೆ ಡ್ಯಾನ್ಸರ್ನಿಂದ ಡ್ಯಾನ್ಸ್ ಬೇರ್ಪಡಿಸಲಿಕ್ಕೆ ಸಾಧ್ಯ ಇಲ್ಲವೋ, ಹಂಗೆ ದೇವನಿಂದ ಈ ಜಗತ್ತನ್ನು ಬೇರ್ಪಡಿಸಲಿಕ್ಕೆ ಸಾಧ್ಯ ಇಲ್ಲ. ಇದು ಕರ್ತನ ಕೃತ್ಯ. ಈ ಜಗತ್ತು ಯಾರು ಮಾಡ್ಯಾರ ಇದನ್ನು? ಈ ಜಗತ್ತು ಇಷ್ಟೆಲ್ಲ ನಾವು ಎಲ್ಲೋ ಒಂದು 4 ಕಿಲೋಮೀಟರ್ ಬರೋದ್ರೊಳಗೆ ನಮ್ಮ ಗಾಡಿ ಆಕ್ಸಿಡೆಂಟ್ ಆಗಿರ್ತಾವೆ. ಇಷ್ಟು ಸೂರ್ಯ ಚಂದ್ರ ನಕ್ಷತ್ರಗಳು ತಿರುಗಕತ್ತವಲ್ಲ, ಇದನ್ನು ಒಟ್ಟ ಆಕ್ಸಿಡೆಂಟ್ ಆಗಲಾರ್ದಂಗೆ ನೋಡಿಕೊಂಡವನು ಯಾರು ಇರಬಹುದು? ಯಾವನೊಬ್ಬ ನಡೆಸಕತ್ತನಲ್ಲ. ಯಾವ ಪುಣ್ಯ ಪುರುಷ ಇದನ್ನು ನಡೆಸಕತ್ತಿರ್ಬೇಕು ಹೇಳಿ? ಈಗ ತಾಯಿ ಇರ್ತಾಳೆ, ನೀವು ತಾಯಿ ಎದೆಗೆ ಒಂದು ಬ್ಲೇಡ್ ತೊಗೊಂಡು ಕೊಯ್ಯಿರಿ. ಎದೆಗಿಂದ ಏನು ಬರ್ತೈತಿ? ತಾಯಿ ಎದೆಗಿಂದ ಅಂದ್ರೆ ರಕ್ತ, ಕೀವು, ಮಾಂಸ ಬರ್ತೈತಿ. ಆಶ್ಚರ್ಯ ಏನಂದ್ರೆ, ತಾಯಿ ಎದೆಗೆ ಬ್ಲೇಡ್ ಹಾಕಿ ಕೊಯ್ದ್ರೆ ರಕ್ತ, ಮಾಂಸ, ಕೀವು ಬರ್ತೈತಿ. ಅದೇ ರಕ್ತ, ಕೀವು, ಮಾಂಸದ ಮಧ್ಯದ ತಾಯಿ ಎದೆಯೊಳಗೆ ಮಧುರ ಹಾಲು ಇಟ್ಟನಲ್ಲ, ಇಟ್ಟವನು ಯಾರಿರಬಹುದು? ಯಾರು ಇರ್ತಾರೆ? ಈಗ ನೀವು ಗಾಡಿ ತಗೊಂಡ